ಮನೆಗೆ ಕರೆಸಿಕೊಂಡಿದ್ದಾರೆ ಡಿಕೆ ಶಿವಕುಮಾರ್. ಕಾಲಜ್ಞಾನಿ ವಿಜಯ್ ರಾಜ್ ಗುರೂಜಿಯನ್ನ ಕರೆಸಿಕೊಂಡು ಚರ್ಚೆಯನ್ನ ಮಾಡಿದ್ದಾರೆ. ಸದಾಶಿವನಗರದ ನಿವಾಸದಲ್ಲಿ ಗುರೂಜಿ ಜೊತೆ ಸಮಾಲೋಚನೆಯನ್ನು ಕೂಡ ಮಾಡಿದ್ದಾರೆ. ಇದೀಗ ಡಿಕೆ ಶಿವಕುಮಾರ್ ಅವರ ಸದಾಶಿವನಗರದ ನಿವಾಸದಲ್ಲಿ ಸಾಕಷ್ಟು ಬಿರುಸಿನ ಚಟುವಟಿಕೆಗಳು ಕೂಡ ನಡೀತಾ ಇದೆ. ಆಗಲೇ ನಿಮಗೆ ದೃಶ್ಯಾವಳಿಗಳಲ್ಲೂ ಕೂಡ ತೋರಿಸ್ತಾ ಇದ್ವಿ. ಫೋನ್ನಲ್ಲೇ ಮಾತಾಡ್ತಾ ಇದ್ರು. ಮನೆಯ ಹೊರಭಾಗಕ್ಕೆ ಬಂದವರು ಫೋನ್ನಲ್ಲಿ ಮಾತನಾಡ್ತಾ ಇದ್ದಿದ್ದು, ಬ್ಯುಸಿಯಾಗಿ ಇದ್ದದ್ದನ್ನು ಕೂಡ ತೋರಿಸಿದ್ವಿ. ಇದೀಗ ಗುರೂಜಿ ಒಬ್ಬರನ್ನ ಕರೆಸಿಕೊಂಡಿದ್ದಾರೆ ಮನೆಗೆ ಡಿಕೆ ಶಿವಕುಮಾರ್. ಕಾಲಜ್ಞಾನಿ ವಿಜಯ್ ರಾಜ್ ಗುರೂಜಿ ಅವರನ್ನ ಕರೆಸಿಕೊಂಡು ಚರ್ಚೆಯನ್ನ ಮಾಡಿದ್ದಾರೆ. ಸದಾಶಿವನಗರದ ನಿವಾಸಕ್ಕೆ ಗುರೂಜಿ ಅವರನ್ನ ಕರೆಸಿಕೊಂಡು ಸಮಾಲೋಚನೆ ಮಾಡಿದ್ದು, ಡಿಕೆ ಶಿವಕುಮಾರ್ಗೆ ಅತ್ಯಾಪ್ತರಾಗಿದ್ದಾರೆ ಗುರೂಜಿ. ಪ್ರಮಾಣ ವಚನದ ದಿನ, ಸಮಯದ ಕುರಿತು, ಆ ಮುಹೂರ್ತದ ಕುರಿತು ಕೂಡ ಈ ಸಂದರ್ಭದಲ್ಲಿ ಚರ್ಚೆ ಮಾಡಿರುವಂತಹ ಸಾಧ್ಯತೆ ಇದೆ. ಯಾವ ದಿನ ಪ್ರಮಾಣ ವಚನ ಸ್ವೀಕರಿಸಬೇಕು, ಯಾವ ಮುಹೂರ್ತದಲ್ಲಿ ಪ್ರಮಾಣ ವಚನವನ್ನು ತೆಗೆದುಕೊಳ್ಬೇಕು ಅನ್ನೋದರ ಬಗ್ಗೆ ಮಾಹಿತಿಯನ್ನ ಈಗ ಪಡೆದುಕೊಂಡಿರುವಂತಹ ಸಾಧ್ಯತೆ ಕೂಡ ಇದೆ. ನಿಮಗೆ ದೃಶ್ಯಾವಳಿಗಳಲ್ಲೂ ಕೂಡ ನಾವು ತೋರಿಸ್ತಾ ಇದ್ವಿ. ವಿಜಯ್ ರಾಜ್ ಗುರೂಜಿಯನ್ನ ಕರೆಸಿಕೊಂಡು ಚರ್ಚೆಯನ್ನ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಮನೆಗೆ ಬಂದ ಬಳಿಕ ಈಗಾಗಲೇ ಸಾಕಷ್ಟು ಬೆಳವಣಿಗೆಗಳು ಕೂಡ ಅವರ ನಿವಾಸದಲ್ಲಿ ನಡೀತಾ ಇರುವಂತದ್ದು. ಬಿರುಸಿನ ಚಟುವಟಿಕೆಗಳು ಈಗಾಗಲೇ ಆರಂಭ ಆಗಿದೆ. ಅಷ್ಟು ಮಾತ್ರ ಅಲ್ಲ, ಇವತ್ತು ರಾತ್ರಿಯ ಹೊತ್ತಿಗೆನೆ ಸದಾಶಿವನಗರದ ನಿವಾಸಕ್ಕೆ ಗುರೂಜಿ ಅವರನ್ನ ಕೂಡ ಕರೆಸಿಕೊಂಡಿದ್ದಾರೆ. ಅವರು ಬಂದಿದ್ದೇ ಸಂಜೆಯ ವೇಳೆಗೆ. ಆ ನಂತರ ನಿವಾಸದಲ್ಲಿ ಈಗಾಗಲೇ ಏನೇನು ಆಗಬೇಕು, ಮುಂದಿನ ಬೆಳವಣಿಗೆಗಳು ಅನ್ನೋದರ ಕುರಿತಾಗಿ ಎಲ್ಲ ರೀತಿಯಾದಂತಹ ಚಟುವಟಿಕೆಗಳು ಆರಂಭ ಆಗಿದೆ. ಡಿಕೆ ಶಿವಕುಮಾರ್ ಅವರು ಯಾವಾಗ ಪ್ರಮಾಣ ವಚನವನ್ನ ಸ್ವೀಕರಿಸಬೇಕು ಸಿಎಂ ಆಗಿ, ಜೊತೆಗೆ ಆ ಮುಹೂರ್ತದ ಬಗ್ಗೆ ಕೂಡ ಈಗಾಗಲೇ ಚರ್ಚೆ ಮಾಡಿರುವಂತಹ ಸಾಧ್ಯತೆ ಇದೆ. ಫೋಟೋದಲ್ಲಿ ನೋಡ್ತಾ ಇದ್ದೀರಲ್ಲ, ಕಾಲಜ್ಞಾನಿ ವಿಜಯ್ ರಾಜ್ ಗುರೂಜಿ ಅವರ ಹತ್ರ ಡಿಕೆ ಶಿವಕುಮಾರ್ ಅವರು ಮಾತನಾಡ್ತಾ ಇರುವಂತಹ ಫೋಟೋ. ಖಾಸಗಿ ವಾಹನದಲ್ಲಿ ತಮ್ಮ ಸದಾಶಿವನಗರದ ನಿವಾಸಕ್ಕೆ ಅವರೀಗ ಬಂದಿದ್ದಾರೆ. ಸರ್ಕಾರಿ ಬೆಂಗಾವಲು ವಾಹನವನ್ನ ಬಿಟ್ಟು ಜೀಪ್ನಲ್ಲಿ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ನಿನ್ನೆಯಿಂದಲೂ ಹೈಕಮಾಂಡ್ ಮಟ್ಟದಲ್ಲಿ ಸಾಕಷ್ಟು ಬೆಳವಣಿಗೆಗಳು ನಡೆದಿತ್ತು. ಆ ನಂತರ ಇವತ್ತು ಕೂಡ ಅವರು ದೆಹಲಿಯಲ್ಲೇ ಇದ್ರು. ಇದೀಗ ಸಂಜೆಯ ವೇಳೆಗೆ ಬೆಂಗಳೂರಿಗೆ ಆಗಮಿಸಿರುವಂತಹ ಡಿಕೆ ಶಿವಕುಮಾರ್ ಅವರು ಖಾಸಗಿ ವಾಹನದಲ್ಲಿ ಸದಾಶಿವನಗರದ ತಮ್ಮ ನಿವಾಸಕ್ಕೆ ಬಂದಿದ್ದಾರೆ. ಬ್ಲ್ಯಾಕ್ ಕಲರ್ ಜೀಪ್ನಲ್ಲಿ ಆಗಮಿಸಿದ್ದಾರೆ ಡಿಕೆ ಶಿವಕುಮಾರ್. ಡಿಕೆಶಿ ಬರ್ತಾ ಇದ್ದಂತೆ ಅವರ ಮನೆಗೆ ತಮ್ಮ ಡಿಕೆ ಸುರೇಶ್ ಕೂಡ ಬಂದಿದ್ದಾರೆ. ಸದ್ಯ ಬೆಳವಣಿಗೆಯ ಬಗ್ಗೆ ಅಣ್ಣನ ಜೊತೆ ಚರ್ಚೆಯನ್ನ ಕೂಡ ಡಿಕೆ ಸುರೇಶ್ ಅವರು ಮಾಡಿದ್ದಾರೆ. ಸದಾಶಿವನಗರದ ನಿವಾಸಕ್ಕೆ ಅವರು ಬ್ಲ್ಯಾಕ್ ಕಲರ್ ಜೀಪ್ನಲ್ಲಿ ಬಂದಿರುವಂತಹ ದೃಶ್ಯಾವಳಿಗಳನ್ನು ಕೂಡ ನೀವೀಗಾಗಲೇ ಗಮನಿಸಬಹುದು. ದೆಹಲಿಯಿಂದ ಬೆಂಗಳೂರಿಗೆ ಡಿಕೆ ಶಿವಕುಮಾರ್ ಬರ್ತಾರೆ. ಆದರೆ ಅಲ್ಲಿ ತಮ್ಮ ಸರ್ಕಾರಿ ಆಗಿರ್ಬೋದು ಬೆಂಗಾವಲು ವಾಹನಗಳನ್ನು ಬಿಟ್ಟು ಖಾಸಗಿ ವಾಹನದಲ್ಲಿ ಜೀಪ್ನಲ್ಲಿ ಅವರು ತಮ್ಮ ಮನೆಗೆ ಬರ್ತಾರೆ. ಆ ಸಂದರ್ಭದಲ್ಲಿ ಡಿಕೆ ಸುರೇಶ್ ಅವರು ಕೂಡ ಅವರ ನಿವಾಸಕ್ಕೆ ಬರ್ತಾರೆ. ಬಂದು ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾರೆ. ಇದೇ ಒಂದು ದಿನಕ್ಕಾಗಿ ಡಿಕೆ ಸುರೇಶ್ ಹಲವು ವರ್ಷಗಳಿಂದ ಕಾಯ್ತಾ ಇದ್ರು, ಹೇಳ್ತಾ ಇದ್ರು ನಮ್ಮ ಅಣ್ಣನನ್ನ ಸಿಎಂ ಆಗಿ ನೋಡಬೇಕು ಅನ್ನುವಂತಹ ಆಸೆ ಇದೆ, ಆ ಒಂದು ಹಂಬಲ ಇದೆ. ಒಂದಲ್ಲ ಒಂದು ದಿನ ಖಂಡಿತ ನಮ್ಮ ಅಣ್ಣ ಸಿಎಂ ಆಗ್ತಾರೆ ಅನ್ನೋದನ್ನ ಪ್ರತಿ ಬಾರಿ ಕೂಡ ಡಿಕೆ ಸುರೇಶ್ ಹೇಳ್ತಾ ಇದ್ರು. ಮೊನ್ನೆ ಕೂಡ ಕರೆದಂತಹ ಸಂದರ್ಭದಲ್ಲಿ ಡಿಕೆ ಸುರೇಶ್ ಅಣ್ಣನ ಜೊತೆಗೇನೆ ಅವರು ತೆರಳಿದ್ರು ಸದಾಶಿವನಗರದ ನಿವಾಸಕ್ಕೆ. ಇದೀಗ ಬಂದಿರುವಂತಹ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಡಿಕೆ ಸುರೇಶ್ ಚರ್ಚೆಯನ್ನ ಮಾಡಿದ್ದಾರೆ. ಏನೇನು ಆಗಬಹುದು, ಯಾವೆಲ್ಲ ಬೆಳವಣಿಗೆಗಳು ಆಗಿದೆ ನಿನ್ನೆಯಿಂದ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಈಗಾಗಲೇ ಏರ್ಪೋರ್ಟ್ನಿಂದ ತಮ್ಮ ನಿವಾಸಕ್ಕೆ ಸರ್ಕಾರಿ ಬೆಂಗಾವಲು ವಾಹನ ಬಿಟ್ಟು ಯಾಕೆ ಬಂದ್ರು ಡಿಕೆ ಶಿವಕುಮಾರ್ ಅನ್ನೋದು ಒಂದು ಕಡೆ ಆದ್ರೆ, ಡಿಕೆ ಸುರೇಶ್ ಇಮಿಡಿಯೇಟ್ ಆಗಿ ಬಂದ್ರು, ಡಿಕೆಶಿ ಬರ್ತಾ ಇದ್ದ ಹಾಗೆ ಏನೆಲ್ಲ ಚರ್ಚೆಗಳನ್ನ ಮಾಡಿದ್ದಾರೆ ಅಲ್ಲಿ? ನವಿತಾ ಜೈನ್, ದೆಹಲಿಯ ಒಂದು ರಾಜ್ಯ ಮಟ್ಟದ ಒಂದು ಚರ್ಚೆ, ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಸಂಚಲನ ಮೂಡಿದಂತಹ ನಾಯಕತ್ವದ ವಿಚಾರಣೆ ಕೊನೆಗೂ ತೆರೆಬಿದ್ದಿರುವಂತದ್ದು. ಕೊನೆಗೂ ಈಗ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ನಾಳೆವನ್ನ ನೀಡ್ತಾರೆ ಅಂತ ಕೂಡ ಹೇಳಲಾಗ್ತಾರಂತದ್ದು. ಅದೇ ಸಂದರ್ಭದಲ್ಲಿ ಈಗ ನಾಳೆ ಅಂದ್ರೆ ಡಿಕೆ ಶಿವಕುಮಾರ್ ಅವರು ನಾಳೆ ಬರ್ತಾರೆ ಅಂತ ಕೂಡ ಸ್ಲಾಟ್ ಫಿಕ್ಸ್ ಆಗಿತ್ತು. ಆದ್ರೆ ದಿಢೀರ್ ಅಂತೇಳಿ ಈಗ ಸಂಜೆ ಅವರು ಹೊರಟು ಬಂದಿರುವಂತದ್ದು. ಆದ್ರೆ ಏರ್ಪೋರ್ಟ್ಗೆ ಬಂದಂತಹ ಸಂದರ್ಭದಲ್ಲಿ ಕಾರ್ಯಕರ್ತರಿಗೂ ಕೂಡ ಹೇಳಿದ್ರು ಯಾವುದೇ ರೀತಿಯಾಗಿ ಸಂಭ್ರಮ ಮತ್ತೆ ಯಾವುದೇ ರೀತಿಯಾದಂತಹ ಹೂವನ ಹಾರಗಳನ್ನ ತರುವಂತದ್ದು ಯಾವುದೇ ರೀತಿ ಮಾಡೋದಿಲ್ಲ ಅಂತ ಹೇಳಿದ್ರು. ಅದೇ ನೇರವಾಗಿ ದೆಹಲಿಯಿಂದ ಬಂದಂತಹ ಡಿಕೆ ಶಿವಕುಮಾರ್ ಅವರು ನೇರವಾಗಿ ಖಾಸಗಿ ವಾಹನ, ಒಂದು ಖಾಸಗಿ ಬ್ಲಾಕ್ ಕಲರ್ ವಾಹನದಲ್ಲಿ ಯಾವುದೇ ರೀತಿಯ ಬೆಂಗಾಲು ವಾಹನವನ್ನ ಬಳಸದೆ ನೇರವಾಗಿ ಸದಾಶಿವನಗರದ ನಿವಾಸಕ್ಕೆ ಬಂದಿರುವಂತದ್ದು. ಜೊತೆಗೆ ಅವರ ಅಣ್ಣ ಅಂದ್ರೆ ಇಲ್ಲಿ ಡಿಕೆ ಶಿವಕುಮಾರ್ ಅವರು ಬರ್ತಾ ಇದ್ದಂತೆ ಅವರ ತಮ್ಮ ಡಿಕೆ ಸುರೇಶ್ ಅವರು ಕೂಡ ಈಗ ಅವರ ನಿವಾಸಕ್ಕೆ ಬಂದಿರುವಂತದ್ದು. ಸದ್ಯ ಅವರ ನೋಡಬಹುದು, ಅವರ ನಿವಾಸದ ಮುಂಭಾಗದಲ್ಲಿ ಯಾರು ಕೂಡ ಕಾರ್ಯಕರ್ತರು ಎಲ್ಲರೂ ಕೂಡ ಬಂದಂತಹ ಸಂದರ್ಭದಲ್ಲಿ ಅವರಿಗೆ ಸನ್ಮಾನ ಮಾಡಬೇಕು ಅಂತೇಳಿ ಎಲ್ಲ ಹಾರಗಳನ್ನ ದೊಡ್ಡ ಮಟ್ಟದಲ್ಲಿ ಬರಲಾಗಿತ್ತು. ಆದ್ರೆ ಒಳಗಡೆ ಕರೆಸಿದಂತ ಮುಖಂಡರನ್ನ ಕರೆಸಿ ಯಾವುದೇ ರೀತಿಯಾಗಿ ಸನ್ಮಾನ ಮತ್ತೆ ಹಾರಗಳನ್ನ ಘೋಷಣೆಗಳಿಗೂ
ಕೂಗುವಂತಿಲ್ಲ, ಎಲ್ಲರೂ ಕೂಡ ಇಲ್ಲಿಂದ ಹೊರಡಿ ಅಂತೇಳಿ ಖುದ್ದಾಗಿ ಡಿ.ಕೆ. ಶಿವಕುಮಾರ್ ಅವರೇ ಹೇಳಿರುವಂಥದ್ದು. ಈ ನಿಟ್ಟಿನಲ್ಲಿ ಎಲ್ಲರನ್ನೂ ಕೂಡ ಹೊರಗಡೆ ಕಳಿಸುವಂತ ಕೆಲಸವನ್ನ ಸದ್ಯಕ್ಕೆ ಮಾಡಲಾಗಿದೆ. ಈಗ ಸದ್ಯಕ್ಕೆ ಯಾರು ಕೂಡ ಇಲ್ಲ ಇಲ್ಲಿ ಒಳಗಡೆ. ಈಗ ಡಿ.ಕೆ. ಶಿವಕುಮಾರ್ ಅವರಾಗಿರ್ಬೋದು ಅಥವಾ ಡಿ.ಕೆ. ಸುರೇಶ್ ಅವರು ಮತ್ತೆ ಈಗಷ್ಟೇ ರಾಜೇಗೌಡರು ಕೂಡ ಶಾಸಕರು ಬಂದಿರುವಂತದ್ದು. ಇಬ್ಬರು ಕೂಡ ಅಣ್ಣ ಸಹೋದರರು ಕೂಡ, ಇಬ್ಬರು ಕೂಡ ಅಣ್ಣ ತಮ್ಮ ಇಬ್ಬರು ಕೂಡ ಮುಂದಿನ ರಾಜಕೀಯ ಬೆಳವಣಿಗೆ ಮತ್ತೆ ನಾಳೆ ಬೆಳಿಗ್ಗೆ 9 ಗಂಟೆಗೆ ಕಾವೇರಿಯ ನಿವಾಸದಲ್ಲಿ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಇರುವಂತದ್ದು. ಕ್ಯಾಬಿನೆಟ್ ಸಚಿವರೆಲ್ಲರೂ ಕೂಡ ಅಲ್ಲಿ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಖುದ್ದಾಗಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ನಾಳೆ ಒಂದು ಬ್ರೇಕ್ಫಾಸ್ಟ್ ಒಂದು ಮೀಟಿಂಗ್ಗೆ ಅವರು ಕೂಡ ಹೋಗಲಿರುವಂತದ್ದು. ಅನಂತರ ಅಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಸಚಿವರ ಒಂದು ಸಮ್ಮುಖದಲ್ಲಿ ಸಿದ್ದರಾಮಯ್ಯನವರ ಒಂದು ಸಂದೇಶ ಏನು ರವಾನೆ ಆಗುತ್ತೆ ಅನ್ನೋದು ಕೂಡ ಒಂದು ಬಹಳಷ್ಟು ಕುತೂಹಲ ಇರುವಂತದ್ದು. ಆದರೆ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮುಗಿಸಿ, ಅಂದ್ರೆ ಸಚಿವರ ಜೊತೆಗೆ ಇಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮುಗಿಸಿ ಅಲ್ಲಿಂದ ರಾಜ್ಯಪಾಲರ ಅಂದ್ರೆ ಲೋಕಭವನಕ್ಕೆ ಸಿದ್ದರಾಮಯ್ಯನವರು ಹೋಗ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಆದ್ರೆ ಈಗಲೂ ಕೂಡ ಸಸ್ಪೆನ್ಸ್ ಆಗಿ ಉಳ್ಕೊಂಡಿರುವಂತದ್ದು. ಅಂದ್ರೆ ಖುದ್ದಾಗಿ ಸಿದ್ದರಾಮಯ್ಯನವರು ಆಗಿರಬಹುದು ಅಥವಾ ಅವರ ಸಚಿವ ಸಂಪುಟದಲ್ಲಿ ಎಲ್ಲರೂ ಕೂಡ ನಿರರ್ಗಳವಾಗಿ ಹಿರಿಯ ಎಲ್ಲಾ ಸಚಿವರು ಕೂಡ ನಿನ್ನೆ ರಾತ್ರಿಯಿಂದಲೂ ಸಹ ನಿನ್ನೆ ರಾತ್ರಿ 12:15ಕ್ಕೆ ಸಿದ್ದರಾಮಯ್ಯನವರು ಎಚ್ಎಲ್ ಏರ್ಪೋರ್ಟ್ಗೆ ಬಂದು ಮನೆಗೆ ಬಂದರು. ಆನಂತರ ಸುಮಾರು 15-20 ನಿಮಿಷಗಳ ಕಾಲ ಏರ್ಪೋರ್ಟ್ ಇಂದ ಅವರ ನೇರವಾಗಿ ಮನೆ ನಿವಾಸಕ್ಕೆ ಬಂದಂತಹ ಹಿರಿಯ ಸಚಿವರು ಅಲ್ಲಿ ಸುಮಾರು 15 ನಿಮಿಷಗಳ ಕಾಲ ಚರ್ಚೆಯನ್ನ ಮಾಡಿದ್ರು. ಸರ್, ನೀವು ಯಾವುದೇ ಕಾರಣಕ್ಕೂ ಕೂಡ ರಾಜೀನಾಮೆಯನ್ನ ಕೊಡಬೇಡಿ ಅಂತೇಳಿ ಅವರ ಮನವೊಲಿಸುವಂತ ಕೆಲಸವನ್ನ ಮಾಡಿದ್ರು ಸಹ ಇಲ್ಲಿ ಸಿದ್ದರಾಮಯ್ಯನವರು ಒಪ್ಪದೇ ಇರುವಂತದ್ದು. ಜೊತೆಯಲ್ಲಿ ರಾಹುಲ್ ಗಾಂಧಿ ಅವರಿಗೆ ಕೊಟ್ಟ ಮಾತಿನಂತೆ ಆ ನಡ್ಕೊಳ್ಳುವಂತ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಮುಂದಾಗ್ತಾ ಇದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಜೊತೆಗೆ ಇವತ್ತು ಕೂಡ ಹಿರಿಯ ಎಲ್ಲಾ ಸಚಿವರು ಸತೀಶ್ ಜಾರಕಿಹೊಳಿ ಆದಿಯಾಗಿ, ಪರಮೇಶ್ವರ್ ಆದಿಯಾಗಿ, ಮತ್ತೆ ಆರ್.ವಿ. ದೇಶಪಾಂಡೆ ಅವರಾಗಿರಬಹುದು, ಕೆ.ಜೆ. ಜಾರ್ಜ್ ಅವರು ಬೆಳಗ್ಗೆಯಿಂದ 3-4 ಬಾರಿ ಅವರ ಕಾವೇರಿ ನಿವಾಸಕ್ಕೆ ಬಂದು ಹೋಗ್ತಾ ಇರುವಂತದ್ದು. ಸುದ್ದಾಗಿ ಜೊತೆಗೆ ಏನು ಸುರ್ಜೇವಾಲಾ ಅವರು ಕೂಡ ಅವರ ನಿವಾಸಕ್ಕೆ ಬಂದು 1 ಗಂಟೆಗಳ ಕಾಲ ಅವರ ಜೊತೆಯಲ್ಲಿ ಚರ್ಚೆ ಮಾಡಿರುವಂತದ್ದು ಸಾಕಷ್ಟು ರಾಜ್ಯ ರಾಜಕಾರಣದಲ್ಲಿ ಒಂದು ಮಹತ್ವದ ಒಂದು ಘಟ್ಟವನ್ನ ಪಡ್ಕೊಳ್ತಾ ಇರುವಂತದ್ದು. ಮತ್ತೆ ಇಲ್ಲಿ ಸಿದ್ದರಾಮಯ್ಯನವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರ ಮೂಲಕವಾಗಿ ಮುಂದಿನ ಒಂದು ರಾಜಕೀಯ ಬೆಳವಣಿಗೆ ಆಗಿರಬಹುದು, ಸರ್ಕಾರದ ನಡೆಸುವಂತ ಮುಟ್ಟಿನಲ್ಲಿ ಡಿ.ಕೆ. ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಹಾದಿಯಾಗಿ ಕುಳಿಸುವಂತ ಸಂದರ್ಭದಲ್ಲಿ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನೋದು ಹೈಕಮಾಂಡ್ ಸಂದೇಶ ಆಗಿರುವಂತದ್ದು. ಈ ನಿಟ್ಟಿನಲ್ಲಿ ಈಗ ಡಿ.ಕೆ. ಶಿವಕುಮಾರ್ ಅವರು ಸಹ ತುಂಬಾ ಆ ಒಂದು ಜಾಗರೂಕತೆಯಿಂದ ಒಂದು ಹೆಜ್ಜೆಯನ್ನು ಇಡ್ತಾ ಇರುವಂತದ್ದು. ಅಲ್ಲಿ ಸಿದ್ದರಾಮಯ್ಯನವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವಂತ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಅಂದ್ರೆ ಅವರ ಜೊತೆಯಲ್ಲಿ ಕೂಡ ಹೋಗುವಂತ ನಿಟ್ಟಿನಲ್ಲಿ ಈಗ ಶಿವಕುಮಾರ್ ಅವರು ಯಾರಿಗೂ ಕೂಡ ಅವರ ಆಪ್ತ ಜೊತೆ ಕುಡಿಸ್ಕೊಂಡಂತ ನಾಯಕರಾಗಿರ್ಬೋದು ಎಲ್ಲರಿಗೂ ಕೂಡ ಒಂದು ಸಂದೇಶವನ್ನು ಕೊಟ್ಟಿರೋದು, ಯಾರು ಕೂಡ ಮಾತನಾಡುವಂತಿಲ್ಲ. ನಾಳೆವರೆಗೂ ಕೂಡ ಕಾದು ನೋಡುವಂತ ತಂತ್ರಕ್ಕೆ ಈಗ ಅವರು ಕೂಡ ಮುಂದಾಗಿದ್ದಾರೆ. ಇದುವರೆಗೂ ಕೂಡ ಇಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಅವರಾಗಿರ್ಬೋದು ಅಥವಾ ಡಿ.ಕೆ. ಸುರೇಶ್ ಅವರು ಕೂಡ ಮಾತನಾಡ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಅಂದ್ರೆ ಕಳೆದ 6 ತಿಂಗಳಿಂದ ಏನು ಚರ್ಚೆಗೆ ಬರ್ತಾ ಇತ್ತು ಈ ಒಂದು ನಾಯಕತ್ವದ ವಿಚಾರ. ಅಂದ್ರೆ ತಾನು ಕೂಲಿ ಮಾಡಿದ್ದೀನಿ, ನಮಗೆ ಕೂಲಿ ಹಣ ಬೇಕು, ನಾನು ಶ್ರಮ ಪಟ್ಟಿದ್ದೀನಿ, ಕಸ ಗುಡಿಸಿದ್ದೀನಿ, ಈ ಒಂದು ಸ್ಟೇಜ್ ಎಲ್ಲಾ ಕಾರ್ಯಕ್ರಮಗಳನ್ನ ಈ ಒಂದು ಮಟ್ಟಕ್ಕೆ ಸರ್ಕಾರವನ್ನ ತೆಗೆಯುವಂತ ನಿಟ್ಟಿನಲ್ಲಿ 136 ಶಾಸಕರು ಬರೋಕೆ ಕಾರಣ ತಾನು ಕೂಡ ನಾನು ಶ್ರಮ ಪಟ್ಟಿದ್ದೀನಿ, ನಮಗೆ ಇದು ಕೂಲಿ ಸಿಗಬೇಕು ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಹೇಳ್ತಾ ಇದ್ರು. ಜೊತೆಗೆ ಅಣ್ಣನನ್ನ ಒಂದು ಬಾರಿ ಆದ್ರೂ ನಾವು ಸಿಎಂ ಅನ್ನ ಮಾಡಲೇಬೇಕು, ಸಿಎಂ ಆಗಬೇಕು ಅನ್ನೋದು ನಮ್ಮ ಕೂಡ ಒಂದು ಆಸೆ ಇರುವಂತದ್ದು. ಆ ಒಂದು ಶ್ರಮಕ್ಕೆ ಫಲ ಸಿಗುತ್ತೆ ಅಂತ ಕೂಡ ಮೊನ್ನೆಷ್ಟೇ ಡಿ.ಕೆ. ಸುರೇಶ್ ಅವರು ಕೂಡ ಹೇಳಿದ್ರು. ಹೀಗಾಗಿ ಅವರಿಗೂ ಕೂಡ ಒಂದು ಆತ್ಮವಿಶ್ವಾಸ ಇರುವಂತದ್ದು. ಈ ನಿಟ್ಟಿನಲ್ಲಿ ಸಾಕಷ್ಟು ಈಗ ಆಲ್ರೆಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಕೂಡ ಡಿ.ಕೆ. ಸುರೇಶ್ ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಅಂತೇಳಿ ಈಗ ಆಲ್ರೆಡಿ ಪೋಸ್ಟ್ಗಳು ಕೂಡ ಪ್ರಾರಂಭ ಆಗ್ತಾ ಇರುವಂತದ್ದು. ಸದ್ಯ ನಾಳೆ ಕಾವೇರಿ ನಿವಾಸದಲ್ಲಿ ಏನ್ ಚರ್ಚೆಗಳಾಗುತ್ತೆ, ಮುಂದಿನ ಬೆಳವಣಿಗೆ ಏನಾಗುತ್ತೆ ಅನ್ನೋದು ಕೂಡ ಬಹಳಷ್ಟು ಕುತೂಹಲ ಇದೆ. ಸದ್ಯಕ್ಕೆ ಈಗ ಸಹೋದರರಿಬ್ಬರು ಕೂಡ ಡಿ.ಕೆ. ಶಿವಕುಮಾರ್ ಅವರಾಗಿರ್ಬೋದು, ಸುರೇಶ್ ಅವರಾಗಿಬ್ಬರು ಕೂಡ ಒಂದು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ನವಿತಾ ಜೈನ್, ಈಗ ಡಿ.ಕೆ. ಶಿವಕುಮಾರ್ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಈಗ ರಾಜೇಗೌಡರನ್ನ ಹೊರತುಪಡಿಸಿ ಬೇರೆ ಯಾರು ಬರ್ಲಿಲ್ವಾ? ಜೊತೆಗೆ ಮನೆಯಲ್ಲಿನ ವಾತಾವರಣ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಗಂಗಾಧರ್ ಅಲ್ಲಿ? ನವಿತಾ ಜೈನ್, ಅಂದ್ರೆ ಖಂಡಿತವಾಗಿಯೂ ಕೂಡ ಎಲ್ಲೋ ಒಂದು ಕಡೆ ಎಲ್ಲಾ ಮುಖಂಡರಿಗೆ, ನಾಯಕರಿಗೆ, ಅವರ ಆಪ್ತ ಸಚಿವರು ಯಾರ ಇದ್ದಾರೆ ಮತ್ತೆ ಅವರ ಎಲ್ರಿಗೂ ಕೂಡ ಯಾರು ಕೂಡ ಬರಬಾರದು ಅಂತೇಳಿ ಈಗ ಆಲ್ರೆಡಿ ಡಿ.ಕೆ. ಶಿವಕುಮಾರ್ ಅವರೇ ಖುದ್ದಾಗಿ ಹೇಳಿರೋದ್ರಿಂದ ಕಾರ್ಯಕರ್ತರ ಹಾದಿಯಾಗಿ ಯಾರೊಬ್ರು ಕೂಡ ಇಲ್ಲಿ ಬಂದಿಲ್ಲ. ಸಂಜೆಯಿಂದ ಯಾರು ಬಂದು ಇಲ್ಲಿ ಕಾರ್ಯಕರ್ತರು ಹೂವಿನ ಹಾರ ತುರಾಯಿಯಲ್ಲಿ ಇಟ್ಕೊಂಡು ಕಾಯ್ತಾ ಇದ್ರು ಅವರಿಗೆ ಸನ್ಮಾನ ಮಾಡಬೇಕು ಅಂತೇಳಿ, ಅವೆಲ್ಲವನ್ನ ಕೂಡ ಈಗ ಸದ್ಯಕ್ಕೆ ಅವರು ಯಾರು ಬರಬಾರದು ಅಂತ ಸೂಚನೆಯನ್ನ ಕೊಟ್ಟಿರುವಂತದ್ದು. ಸದ್ಯಕ್ಕೆ ಅವರಿಗೆ ಎಲ್ರಿಗೂ ಕೂಡ ಇಲ್ಲಿಂದ ಕಳಿಸುವಂತ ಕೆಲಸವನ್ನ ಈಗ ಕಾರ್ಯಕರ್ತರಿಗೆ ಮಾಡ್ತಾ ಇರುವಂತದ್ದು. ಕೇವಲ ಏನು ಇಲ್ಲಿ ಸಂಬಂಧಪಟ್ಟಂತ ಅವರ ಸ್ನೇಹಿತರಾಗಿರ್ಬೋದು, ಅವರ ಶಾಸಕರ ಸರ್ಕಲ್ ಯಾರು ಬರ್ತಾ ಇದ್ರು ಅವರೆಲ್ಲ ಕೂಡ ವಾಪಸ್ ಕಳಿಸಿದ್ದಾರೆ. ಈಗ ಶಿವಣ್ಣ ಅಂದ್ರೆ ಶಾಸಕರಾಗಿರುವಂತಹ ಶಿವಣ್ಣ ಹೊರಗಡೆ ಇರುವಂತದ್ದು, ರಾಜೇಗೌಡರು ಕೂಡ ಹೊರಗಡೆ ಇದ್ದಾರೆ. ಈಗ ಕೇವಲ ಅಂದ್ರೆ ಹೊರಗಡೆ ಅಂದ್ರೆ ಮನೆಯ ಹೊರಾಂಗಣದಲ್ಲಿ ಅವರು ಕುಳಿಸಿರುವಂತದ್ದು. ಆದ್ರೆ ಈಗ ಸದ್ಯಕ್ಕೆ ಅವರು ಡಿಸ್ಕಸ್ ಅಂದ್ರೆ ಚರ್ಚೆ ಮಾಡ್ತಾ ಇರುವಂತದ್ದು ಡಿ.ಕೆ. ಸುರೇಶ್ ಮತ್ತೆ ಡಿ.ಕೆ. ಶಿವಕುಮಾರ್. ಅಂದ್ರೆ ನಿನ್ನೆಯಿಂದಲೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ದೆಹಲಿಯಲ್ಲಿ ಇದ್ದಂತಹ ಸಂದರ್ಭ, ಅಂದ್ರೆ ಅಲ್ಲಿಂದ ಸಿದ್ದರಾಮಯ್ಯನವರು ಬೆಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ಎಚ್ಎಲ್ ಏರ್ಪೋರ್ಟ್ಗೆ ಬಂದ ಅಂದ್ರೆ ನಿನ್ನೆ
ಸಂಜೆಯೇ ಅವರು ರಿಟರ್ನ್ ಆದ್ರು ಅಲ್ಲಿನ ಬೆಳವಣಿಗೆಗಳನ್ನ ಗಮನಿಸಿಕೊಂಡು ಆನಂತರ ಅವರು ಡಿ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲೇ ಇದ್ದು ಮಲ್ಲಿಕಾರ್ಜುನ ಖರ್ಗೆ ಅವರಾಗಿರ್ಬೋದು ಕೆ.ಸಿ. ವೇಣುಗೋಪಾಲ್ ಅವರ ಜೊತೆಯಲ್ಲಿ ಅವರು ಚರ್ಚೆ ಮಾಡಿದಂತಹ ಸಂದರ್ಭದಲ್ಲಿ ಏನೆಲ್ಲ ಅಲ್ಲಿ ಬೆಳವಣಿಗೆ ಆಯಿತು ಮತ್ತೆ ಹೈಕಮಾಂಡ್ ಏನು ಸೂಚನೆಯನ್ನ ಕೊಟ್ಟಿದೆ, ಏನು ಪಾಲನೆ ಮಾಡಬೇಕು, ಮುಂದಿನ ಸರ್ಕಾರದ ರಚನೆ ಆಗುವಂತ ನಿಟ್ಟಿನಲ್ಲಿ ಏನೆಲ್ಲ ಹೆಜ್ಜೆಗಳನ್ನ ಇಡಬೇಕು ನಿಟ್ಟಿನಲ್ಲಿ ಈಗ ಆ ಬಗ್ಗೆ ಈಗ ಸಹೋದರರಿಬ್ಬರು ಕೂಡ ಚರ್ಚೆ ಮಾಡ್ತಾ ಇರೋದು. ಮತ್ತೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಏನು ಸಂದೇಶ ಕೊಟ್ಟಿದೆ ಆ ಬಗ್ಗೆ ತಮ್ಮನ ಜೊತೆ ಕೂಡ ಒಂದು ಚರ್ಚೆಯನ್ನ ಮಾಡ್ತಾ ಇರುವಂತದ್ದು ಬಹಳಷ್ಟು ಕುತೂಹಲ. ನಾಳೆ ಇರುವಂತದ್ದು ಸಚಿವರ ಜೊತೆಯಲ್ಲಿ ಸಿಎಂ ಅವರು ಸಿದ್ದರಾಮಯ್ಯ ಅವರು ಕರೆದಿರುವಂತಹ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಸಿದ್ದರಾಮಯ್ಯವರು ಸ್ವತಃ ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಖುದ್ದಾಗಿ ಅಲ್ಲಿ ಭಾಗಿಯಾಗುವಂತದ್ದು, ಹಿರಿಯ ಸಚಿವರ ಸಮ್ಮುಖದಲ್ಲಿ ಏನ್ ಬೆಳವಣಿಗೆ ಆಗುತ್ತೆ. ಮತ್ತೆ ಸುರ್ಜೆ ಅವರಲ್ಲೂ ಈಗ ಸದ್ಯ ಬೆಂಗಳೂರಲ್ಲೇ ಉಳ್ಕೊಂಡಿರುವಂತದ್ದು. ನಾಳೆ ಕೆ.ಸಿ. ವೇಣುಗೋಪಾಲ್ ಅವರು ಸಹ ನಾಳೆ ಬರ್ತಾರೆ ಬೆಂಗಳೂರಿಗೆ ಅಂತ ಕೂಡ ಹೇಳಲಾಗ್ತಾ ಇದೆ. ಈಗ ಮಲ್ಲಿಕಾರ್ಜುನ ಖರ್ಗೆ ಅವರಾಗಿರ್ಬೋದು, ಕೆ.ಸಿ. ವೇಣುಗೋಪಾಲ್ ಅವರು ಏನೋ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ. ಆ ಬಿಂದು ವಿಚಾರವಾಗಿ ಈಗ ಸಹೋದರರ ಜೊತೆಯಲ್ಲಿ ಈಗ ಡಿ ಕೆ ಶಿವಕುಮಾರ್ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಮುಂದೆ ಯಾವ ರೀತಿ ರಾಜಕೀಯ ವಿಚಾರಗಳಲ್ಲಿ ಏನೆಲ್ಲ ರೀತಿಯಲ್ಲಿ ನಾವು ಚರ್ಚೆಯನ್ನ ಮಾಡ್ಕೊಬೇಕು, ಯಾವ ರೀತಿ ಹೋಗ್ಬೇಕು, ಅದರ ವಿವರಣೆ ಆಗಿರ್ಬೋದು, ಮತ್ತೆ ಹೈಕಮಾಂಡ್ ಮಟ್ಟದಲ್ಲಿ ಏನು ಬೆಳವಣಿಗೆ ಆಗಿದೆ, ಮತ್ತೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಹೋದರರ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಮತ್ತೆ ಈಗ ಸದ್ಯ ಇದುವರೆಗೂ ಕೂಡ ದೆಹಲಿಯಲ್ಲಿ ಏನ್ ತೀರ್ಮಾನ ಆಯಿತು ಮತ್ತೆ ರಾಜ್ಯ ಮಟ್ಟದ ವಿಚಾರವಾಗಿ ಏನ್ ಮಾತಾಡಬೇಕು ಅನ್ನೋ ಬಗ್ಗೆ ಈಗಲೂ ಅದನ್ನ ಸಸ್ಪೆನ್ಸ್ ಆಗಿ ಬಹಳ ನಿಗೂಢವಾಗಿ ಒಂದು ಹೇಳ್ತಾ ಇರುವಂತದ್ದು, ಯಾರು ಕೂಡ ಅದನ್ನ ಬಿಟ್ಕೊಡ್ತಾ ಇಲ್ಲ. ಆದ್ರೆ ಇಲ್ಲಿ ಇವತ್ತು ಮಾತನಾಡಿರುವಂತದ್ದು ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲಿ ಗುಡಿಸಿಕೊಂಡಂತಹ ಹಿರಿಯ ಸಚಿವರೆಲ್ಲರೂ ಕೂಡ ಆ ಬಗ್ಗೆ ಮಾತನಾಡ್ತಾ ಇರುವಂತದ್ದು. ಸದ್ಯ ಎಂ.ಬಿ. ಪಾಟೀಲ್ ಖುದ್ದಾಗಿ ಹೇಳಿದ್ರು ರಾಜೀನಾಮೆ ಕೊಡುವ ಪ್ರಶ್ನೆನೇ ಇಲ್ಲ ಅಂತ ಒಬ್ಬೊಬ್ಬರು ಅವರ ಪರವಾಗಿ ಹೇಳ್ತಾ ಇರುವಂತದ್ದು. ಆದ್ರೆ ಹಿರಿಯ ಸಚಿವರು ಕೊಡುವಂತಹ ಒಂದು ಸೂಚನೆ ಏನಿತ್ತು, ಆದ್ರೆ ಅದಕ್ಕೆ ಯಾವುದೇ ರೀತಿ ಕೊಡಬಾರ್ದು, ಒಪ್ಪಿಗೆ ಕೊಡಬಾರ್ದು ಅಂತೇಳಿ ಹೇಳ್ತಾ ಇರುವಂತದ್ದು. ಸದ್ಯ ನೋಡಬಹುದು ಇವತ್ತು ವಿಧಾನಸೌಧದಲ್ಲಿ ನಡೆದಂತ ಬೆಳವಣಿಗೆಯನ್ನು ಗಮನಿಸಿಕೊಂಡೋದಾದ್ರೆ ಅಲ್ಲಿ ಯಾವ ರೀತಿ ಒಂದು ಮೂವ್ಮೆಂಟ್ ಇತ್ತು ಅನ್ನೋದು ನೀವೇ ಒಂದು ಗಮನಿಸಿಕೊಳ್ಳುವಂತ ಕೆಲಸವನ್ನ ಮಾಡಬಹುದು. ಸದ್ಯ ನಿವಾಸದಲ್ಲಿ ಈಗ ಆಲ್ರೆಡಿ ಕೆಲವರು ಅದರ ಆಪ್ತರು, ಅವರ ಆಪ್ತ ಶಾಸಕ ಅಂದ್ರೆ ಅವರ ಮುಖಂಡರಾಗಿರ್ಬೋದು, ಕಾರ್ಯಕರ್ತರು, ರಾಮನಗರ ಸಂಬಂಧಪಟ್ಟಂತವರು ಕೆಲವರು ಎಲ್ಲರೂ ಕೂಡ ಕನಕಪುರಕ್ಕೆ ಸಂಬಂಧಪಟ್ಟಂತಹ ನಾಯಕರು ಈಗ ಅವರ ನಿವಾಸಕ್ಕೆ ಬಂದಿರುವಂತದ್ದು. ಸದ್ಯ ಸಾಕಷ್ಟು ಬೆಳವಣಿಗೆಗಳನ್ನ ಪಡ್ಕೊಳ್ತಾ ಇರುವಂತದ್ದು ಈಗ. ಆದ್ರೆ ಇವತ್ತಿನ ನೈಟ್ ಸಂದರ್ಭ ಅಂದ್ರೆ ಇವತ್ತು ರಾತ್ರಿ ಸಂದರ್ಭದಲ್ಲಿ ಯಾರು ಕೂಡ ಬರಬಾರದು ಅಂತೇಳಿ ಒಂದು ಸೂಚನೆ ಕೊಟ್ಟಂತ ಹಿನ್ನೆಲೆಯಲ್ಲಿ ಯಾರು ಕೂಡ ಬಂದಿಲ್ಲ. ಕೇವಲ ಅವರಿಬ್ಬರು ಮಾತ್ರ, ಅಣ್ಣ ತಮ್ಮ ಇಬ್ಬರು ಕೂಡ ದೆಹಲಿಯಲ್ಲಿ ಆದಂತಹ ಬೆಳವಣಿಗೆ ಸಂಬಂಧಪಟ್ಟಂತೆ ಚರ್ಚೆಗಳನ್ನ ನಡೆಸ್ತಾ ಇರುವಂತದ್ದು. ನವಿತಾ ಜೈನ್. ಥ್ಯಾಂಕ್ ಯು ಗಂಗಾಧರ್ ವಾಗಟ್.